ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿದಿರಿ. ಕಾದಿದ್ರ ಅಥವಾ ಅನಿರೀಕ್ಷಿತನ ಇದು? ನಿರೀಕ್ಷೆ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ಆ ಹೈಕಮಾಂಡ್ ನಾಯಕ ಸಡನ್ ಆಗಿ ವಿಧಾನ ಪರಿಷತ್ಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಒಂದು ಡಿಮೋಷನ್ ಮಾಡಿದ್ರೇನೋ ಅಂತ ಹೇಳಿ, ಸರ್ ಇನ್ಮೇಲೆ ನೀವು ಜಮ್ಖಾನ ಸೆಲ್ಯೂಟ್ ಹೊಡಿಬೇಕು ಅನ್ನೋ, ಆಯ್ತು ಹೊಡಿತೀನಿ ಅಂತ ಇದ್ದಾರೆ. ಬಿಜೆಪಿಯ ವಿರುದ್ಧದ ತಮ್ಮ ನಿಲುವುಗಳು ವಿವಾದಾತ್ಮಕ ಸ್ವರೂಪದ ಹೇಳಿಕೆ ಅಂತ ಹೇಳಿ ವಿಶ್ಲೇಷಣೆಗೊಳಗಾಗಿರುವಂಥದ್ದು ಜಾಸ್ತಿ ಇದೆ. ಅವ್ರು ಏನಿದ್ರು ಕೋಮುವಾದನೆ ಅವ್ರದ್ದು. ಜೀವನದ ಕಡೆಯ ಉಸಿರಿರೋರು ಅವರ ಶಕ್ತಿಯನ್ನು ಬೆಳೀಲಿಕ್ಕೆ ಬಿಡಬಾರ್ದು ಅಷ್ಟೇ. ಆ ಸಾಫ್ಟ್ ಹಿಂದುತ್ವದ ಅನಿವಾರ್ಯತೆ ನಿಮ್ಗೆ ಯಾಕೆ ಸೃಷ್ಟಿಯಾಯಿತು? ಧರ್ಮಾಧಾರಿತ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ. ಎದುರಾಳಿ ಪಕ್ಷಗಳಿಗೆ ಮಾತ್ರ ಅಲ್ಲ, ನಿಮ್ಮ ಪಕ್ಷದ ನಾಯಕರುಗಳ ವಿಚಾರದಲ್ಲೂ ಕೂಡ ಅನೇಕರಿಗೆ ಅದು ಕಿರಿಕಿರಿಯನ್ನು ಮಾಡಿರ್ಬೋದು ಅಥವಾ ನೋವನ್ನು ತಂದಿರ್ಬೋದು. ಗೋಮುಖ ವ್ಯಾಘ್ರ ಆಗಿರೋ ಬದಲು ನೇರವಾಗಿ ಹೇಳೋದು ಬಹಳ ಒಳ್ಳೆಯದು. ಈ ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಇವರಿಬ್ಬರು ಕೂಡ ರೌಡಿ ಗ್ಯಾಂಗ್ ನಲ್ಲಿ ಇದ್ದಂಥವ್ರು. ಹಿಂದೆ ಕೊತ್ವಾಲ್ ಶಿಷ್ಯದ್ರು. ಕೊತ್ವಾಲ ನನ್ನ ಮುಂದೆ ಬಂದ್ರೆ ಒಂದು ಮೈಲಿ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡಿರೋ. ಕಪಿಸೇನೆ ಕಟ್ಕೊಂಡಿದ್ದೆ ಅಂತ ಹೇಳಿದ್ರೆ. ನಮ್ದೊಂದು ಕಬಡ್ಡಿ ಟೀಮ್ ಇತ್ತು, ಕುಸ್ತಿ ಟೀಮ್ ಇತ್ತು, 50 ಜನ ಪೈಲ್ವಾನ್ಗಳಿದ್ರು. ಕಾಂಗ್ರೆಸ್ನ ಕಂಪ್ಲೀಟ್ ಕೊಲ್ಯಾಪ್ಸ್ ಅನ್ನು ಕೂಡ ನೋಡಿದ್ವಿ. ಪಕ್ಷ ಅನುಭವಿಸೋದಕ್ಕೆ ಕಾರಣ ನೀವುಗಳೇ ಅಲ್ವಾ? ಹೌದು, ನಮ್ಮ ಪೂರ್ವಜರು ತಪ್ಪಾಗಿದೆ, ಅದು ನಮ್ಮದೇ ತಪ್ಪು. ಉತ್ತುಂಗಕ್ಕೆ ಹೋಗಿದೆ ಅಂದ್ರಲ್ಲ, ಅದು ಕೆಳಗಡೆ ಬರಲೇಬೇಕಲ್ಲ. ಜನರಿಂದ ನೇರವಾಗಿ ಗೆಲ್ಲಲಾರದವರು ಪಕ್ಷವನ್ನ ಜನರ ಮೂಲಕವಾಗಿ ಗೆಲ್ಲಿಸ್ಕೊಂಡು ಬರ್ತಾರಾ? ಮೋಹನ್ ಭಾಗವತ್ ಯಾವತ್ತು ಚುನಾವಣೆ ನಿಲ್ತಾರೆ ನೋಡಿ, ಆವತ್ತು ನಾನು ಗೆಲ್ತೀನಿ.